ಯಾಕೋ ಒಂದಾದ್ಮೇಲೊಂದು ಬೆಂಕಿ ಬಿದ್ದಿರುವಂಥ ಸ್ಟೋರಿಗಳೇ ಬರ್ತಾ ಇವೆ. ಬೆಳಗಾವಿನಲ್ಲಿ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದಿದೆ. ಮೊದಲೇ ಫರ್ನಿಚರ್ ಅಂಗಡಿ, ಅದಕ್ಕೇನಾದರೂ ಬೆಂಕಿ ಹತ್ಕೊಂಡ್ಬಿಟ್ರೆ ಭಾಳ ಕಷ್ಟ. ನೋಡ್ತಿದ್ದಂಗೆ ಧಗಧಗಿಸ್ಬಿಡ್ತು ಬೆಂಕಿ. ಪೀಠೋಪಕರಣಗಳು ಸುಟ್ಟು ಭಸ್ಮ ಆಗಿವೆ. CCTV ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಯಾವ ಪರಿ ನೋಡಿ, ಇದೇನೋ ಒಂಥರ ಸ್ಫೋಟದ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅದು ಹಾಗೆ ಆ ರೀತಿ ಇದ್ದಕ್ಕಿದ್ದಂಗೆ ಬೆಂಕಿ ಹಂಗೆ ಹರಡೋಕ್ಕೆ ಸಾಧ್ಯನಾ ನೋಡಿ. ಓಹ್, ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಿದ್ದಾರೆ. ಸಹದೇವ್, ಏನಿದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿದ್ದಿದೆ ರಾತ್ರಿ? ರಂಗನಾಥ್, ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸಂಗನಕೆರೆ ಕ್ರಾಸ್ ಬಳಿ ಇರುವಂತಹ ಅಂಗಡಿಗೆ ಈ ಒಂದು ಬೆಂಕಿ ಬಿದ್ದಿರುವಂತದ್ದು. ಫರ್ನಿಚರ್ ಅಂಗಡಿಗೆ ಮಧ್ಯರಾತ್ರಿ ಘಟನೆ ಸಂಭವಿಸಿರುವಂತದ್ದು. ಏಕಾಏಕಿ ಆ ಅಂಗಡಿ ಬ್ಲಾಸ್ಟ್ ಆಗುವ ರೀತಿಯಲ್ಲಿ ಬೆಂಕಿ ಹೊತ್ಕೊಂಡು ಉರಿದಿರುವಂತದ್ದು. ಮತ್ತೆ ಇದರ ಒಂದು CCTV ದೃಶ್ಯಗಳು ಕೂಡ ಈಗ ಅಲ್ಲಿ ಲಭ್ಯ ಆಗಿರುವಂತದ್ದು. ಬೆಂಕಿಯ ಭೀಕರತೆ ನೋಡಿದ್ರೆ ಸಂಪೂರ್ಣವಾಗಿ ಇಡೀ ಫರ್ನಿಚರ್ ಅಂಗಡಿ ಈಗ ಸುಟ್ಟು ಭಸ್ಮವಾಗಿರುವಂತದ್ದು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಫರ್ನಿಚರ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಕೂಡ ಈಗಾಗಲೇ ಸುಟ್ಟು ಕರಕಲಾಗಿರುವಂತದ್ದು. ಅದೃಷ್ಟವಶಾತ್ ಇದು ಮಧ್ಯರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಆದ್ರೆ ಅಲ್ಲಿ ಕಾವಲಿಗಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಹೊರಗಡೆ ಮಲಗಿದ್ರಿಂದ ಆತ ಕೂಡ ಬದುಕುಳಿದಿರುವಂತದ್ದು. ಇದು ಪಾಟೀಲ್ ಒಡೆತನದ SMK ಫರ್ನಿಚರ್ ಶಾಪ್ ಆಗಿರುವಂತದ್ದು. ಸದ್ಯ ಈಗ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಕೂಡಲೇ ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಬಂದು ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಷ್ಟರಲ್ಲಿ ಇಡೀ ಶಾಪೇ ಸುಟ್ಟು ಭಸ್ಮ ಆಗಿರುವಂತದ್ದು. ಇದೀಗ ಘಟಪ್ರಭಾ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ರಂಗನಾಥ್, ಓಕೆ, ಹೇಗಾಯಿತು? ಏನು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂಥದ್ದು? ಏನು ಎಷ್ಟು ಮಟ್ಟಿಗೆ ನಷ್ಟ ಆಗಿದೆ? ತುಂಬ ದೊಡ್ಡ ಶಾಪಾ ಸಹದೇವ್? ವಸ್ತುಗಳು ಇದ್ದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರುವಂತದ್ದು. ಮತ್ತು ಈಗ ಆ ಬೆಂಕಿ ಏಕಾಏಕಿ ಹೊತ್ಕೊಳ್ಳುವಂತದ್ದು ನೋಡಿದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅಲ್ಲಿರುವಂತಹ ಪೊಲೀಸರು ಕೂಡ ಈಗ ಮಾಹಿತಿ ನೀಡಿರುವಂತದ್ದು. ಆದ್ರೆ ಆ ಏಕಾಏಕಿ ಹೊತ್ಕೊಳ್ಳುವಂತಹ ರೀತಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬ್ಲಾಸ್ಟ್ ಆದ ಮಾದರಿಯಲ್ಲಿ ಹೊತ್ಕೊಂಡಿರುವಂತದ್ದು. ಹೀಗಾಗಿ ಈ ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅನ್ನುವಂಥದ್ದು ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಗ್ಯಾಸ್ ಬ್ಲಾಸ್ಟ್ ಮಾದರಿಯಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಎರಡು ಆಯಾಮದಲ್ಲಿ ಈಗ ತನಿಖೆಯನ್ನ ಘಟಪ್ರಭಾ ಪೊಲೀಸರು ನಡೆಸ್ತಾ ಇರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.